ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೃತ್ತಿಯಲ್ಲಿ ಉಪನ್ಯಾಸಕಿ, ಪ್ರವೃತ್ತಿಯಲ್ಲಿ ಲೇಖಕಿ, ಆದರೆ ಇವರ ಪ್ರೀತಿಯ ಗಾಯಕ ಕೃಷಿ. ತಾನೂರ್ವ ಮಹಿಳೆಯಾಗಿ ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡಬೇಕು ಎಂಬ ಛಲದಿಂದ ಮುನ್ನುಗ್ತಾ ಇರುವ ಇವರ 5 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಪಟ್ಟಿ ಬಹಳ ದೊಡ್ಡದಿದೆ. ಮೊಲ, ಮೀನು, ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ವಿಷಪೂರಿತ ಕಲಬೆರಕೆ ಆಹಾರದ ಈ ದಿನಮಾನಗಳಲ್ಲಿ ಸಾವಯವ ಕೃಷಿಯಲ್ಲಿ ಹೆಸರು ಮಾಡಲು ಹೊರಟಿರುವ ಆ ರೈತ ಸಾಧಕಿಯ ಬಗ್ಗೆ ತೋರಿಸ್ತೀವಿ ನೋಡಿ. ಇವರೇ ನೋಡಿ, ನಾವಿಂದು ಹೇಳ ಹೊರಟಿರುವ ಕೃಷಿಯಲ್ಲಿ ಸಾಧನೆ ಮಾಡಲು ಹೊರಟ ರೈತ ಮಹಿಳೆ. ಹೆಸರು ಶಿಲ್ಪಾ ರಮೇಶ್ ಕುರಿ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಅರಹುಣಸಿ ಗ್ರಾಮದ ನಿವಾಸಿ. ಕಳೆದ 16 ವರ್ಷಗಳಿಂದ ಕೃಷಿಯನ್ನ ಕಾಯಕವನ್ನಾಗಿಸಿಕೊಂಡಿದ್ದಾರೆ. ಇವರು MA PhD ಪದವೀಧರರಾಗಿದ್ದು ಗದಗದ ಖಾಸಗಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ ಕೃಷಿಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿ ಸಾವಯವ ಕೃಷಿ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಲು ಮುಂದಾಗಿದ್ದಾರೆ. 5 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿಯ ಮೂಲಕ ಉತ್ತಮ ಬೆಳೆ ಬೆಳೆದು ಆದಾಯ ಗಳಿಸುತ್ತಿದ್ದಾರೆ. ಜಮೀನಿನಲ್ಲಿ 500 ಆಫ್ರಿಕನ್ ಮಹಾಗನಿ, 300 ಖಾಗ್ಚಿ ನಿಂಬೆಹಣ್ಣು, 200 DJ ತೆಂಗು, 200 ನುಗ್ಗೆ ಮರ, 50 ಲಕ್ನೋ 49 ಪೇರಲ, ಜಂಬು ನೇರಳೆ, ಸೀತಾಫಲ, ಮಾವು, ಗಜನಿಂಬೆ, ಬಾಳೆ, ಕಾಫಿ, ವಾಟರ್ ಆಪಲ್, ಕವಳೆಹಣ್ಣು, ಅಂಜೂರ, ಪಪ್ಪಾಯ, ಹಲಸು ಸೇರಿದ ಹಾಗೆ ಅನೇಕ ಬೆಳೆ ಬೆಳೆಯುವ ಮೂಲಕ ಕೃಷಿಯಲ್ಲಿ ಸಾಧನೆ ಮಾಡಲು ಮುಂದಾಗಿದ್ದಾರೆ. ಇನ್ನು ಮೊಲ, ಮೀನು, ಕೋಳಿ ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ. ವಿಷಪೂರಿತ ಕಲಬೆರಕೆ ಆಹಾರದ ದಿನಮಾನಗಳಲ್ಲಿ ಸಾವಯವ ಕೃಷಿ ವಿಧಾನ ಅಳವಡಿಸಿಕೊಂಡು ಉತ್ತಮ ಫಲವತ್ತತೆಯ ಬೆಳೆ ಬೆಳೆಯುವ ಮೂಲಕ ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲದಿಂದ ಸಾವಯವ ಕೃಷಿ ಮಾಡ್ತಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ರೈತ ಸಾಧಕಿ ಶಿಲ್ಪಾ. ಇವತ್ತು ನಾಳೆ ಆರೋಗ್ಯದ ಬಹಳ ಮಹತ್ವ ಇದೆ. ಆರೋಗ್ಯ ಸಣ್ಣ ಮಕ್ಕಳಿಗೆಲ್ಲ ಆರೋಗ್ಯ ಕೆಡ್ತಾ ಇದೆ. BP, ಶುಗರ್, ಹೀಗೆ ನಮಗೇನು ಅನ್ನಿಸ್ತು, ಒಂದಷ್ಟು ಆರ್ಗ್ಯಾನಿಕ್ ಆಗಿ ಏನಾದರೂ ಬೆಳೆಯೋಣ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಅದ್ರ ಜೊತೆಗೆ ನಮ್ಮ ಆರ್ಥಿಕ ಭದ್ರತೆ, ನಮ್ಮ ವಯಸ್ಸಾದ ಕಾಲಕ್ಕೆ ನಮ್ಮ ಮನೆಯವರು KSRTCಯಲ್ಲಿ ಇರೋದ್ರಿಂದ ರಿಟೈರ್ಡ್ ನಂತರದ ಬದುಕನ್ನು ನಾವು ಭದ್ರಗೊಳಿಸಬೇಕು ಅಂತ ನಮ್ಗೆ ಅನ್ನಿಸ್ತು. ಹಾಗಾಗಿ ನಾವು ತೋಟ ಮಾಡಿದ್ದು. ತೋಟ ಮಾಡ್ತಾ ನಾವು ನಮ್ಮನ್ನೇ ಪ್ರಯೋಗಕ್ಕೆ ಒಡ್ಕೊಂಡ್ವಿ ಅಂತ ಹೇಳ್ತೀವಿ. ಇನ್ನು ಶಿಲ್ಪಾ ರಮೇಶ್ ಅವರ ಈ ಕೃಷಿ ಕಾಯಕಕ್ಕೆ ಇವರ ಕುಟುಂಬ ಸಹ ಬೆನ್ನೆಲುಬಾಗಿ ನಿಂತಿದೆ. ಇವರ ಪತಿ KSRTCಯಲ್ಲಿ ನಿರ್ವಾಹಕರಾಗಿ ಕೆಲಸ ಮಾಡ್ತಾರೆ. ಕೆಲಸದ ಬಿಡುವಿನ ಸಮಯದಲ್ಲಿ ಇವರ ಜೊತೆಗೆ ಕೈ ಜೋಡಿಸ್ತಾರೆ. ಶಿಲ್ಪಾ ಸ್ವತಃ ಕೃಷಿಯನ್ನ ಮುನ್ನಡೆಸಿ ಹಲವು ಬೆಳೆಗಳನ್ನ ಬೆಳೆಸಿ ಉತ್ತಮ ಫಲಿತಾಂಶ ಪಡೆದುಕೊಂಡಿದ್ದಾರೆ. 2024ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಜಿಲ್ಲಾ ಶ್ರೇಷ್ಠ ಕೃಷಿಕ ಮಹಿಳೆ ಅನ್ನೋ ಪ್ರಶಸ್ತಿ ತಮ್ಮದಾಗಿಸಿಕೊಂಡಿದ್ದಾರೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ಇವರ ಸಾಧನೆ ಮೆಚ್ಚಿ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಗುರುತಿಸಿ ರಾಜ್ಯ ರಾಷ್ಟ್ರಮಟ್ಟದ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಬೆಳಕಿಗೆ ತರಬೇಕು. ಇವರ ಸಾಧನೆ ಇತರರಿಗೆ ಮಾದರಿಯಾಗಬೇಕು ಅನ್ನೋದು ಹಲವರ ಅಭಿಪ್ರಾಯ. ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡಲು ಹೊರಟಿರುವ ಶಿಲ್ಪಾ ಉಪನ್ಯಾಸಕಿ ಕೂಡ ಹೌದು. ಅಷ್ಟೇ ಅಲ್ಲದೆ ಅನೇಕ ಕಥೆ, ಕಾದಂಬರಿ, ಕವನ ಸಂಕಲನ ಬರೆಯುವ ಮೂಲಕ ಲೇಖಕಿ, ಕವಯಿತ್ರಿ ಅನ್ನೋ ಹೆಸರು ಕೂಡ ಸಂಪಾದಿಸಿದ್ದಾರೆ. ಇವರು ಬರೆದ ಭಾರತಾಂಬೆ, ಮಾತು ಮೌನದ ನಡುವೆ, ಆಕಾಶಕ್ಕೊಂದು ಏಣಿ, ಚೈತ್ರದ ಚರ್ಮ ಗೀತೆ ಹೀಗೆ ಅನೇಕ ಕವನ ಸಂಕಲನ ಮುದ್ರಣವಾಗಿದೆ. ಇನ್ನು 2 ಕವನ ಸಂಕಲನಗಳು ಶೀಘ್ರದಲ್ಲೇ ಮುದ್ರಣ ಆಗಲಿದೆ ಅನ್ನೋ ಮಾಹಿತಿ ಇದೆ. ಈಗ ಅವರು ಉಪನ್ಯಾಸಕರಿದ್ದು ಆಮೇಲೆ ಈಗ ನಾವು ಕೃಷಿ ನಮ್ಮ ಲಾಭದಾಯಕ ಬೆಳೆ ಆಗಿರೋದ್ರಿಂದ ಅವರು ಉಪನ್ಯಾಸಕರ ಹೊತ್ತಿಗೆ ನಿವೃತ್ತಿಯನ್ನು ಪಡೆದು ಈಗ ಹೆಚ್ಚಿನ ಒಂದು ಸಮಯವನ್ನು ಕೃಷಿಯಲ್ಲೇ ತೊಡಗಿಸಿಕೊಂಡು ಇವತ್ತೆಲ್ಲ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೃಷಿಯಲ್ಲೇ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಅವರೆಲ್ಲ ಒಳ್ಳೆಯ ಒಂದು ಕೃಷಿ ಮಹಿಳೆ ಅಂತೇಳಿ ಸಾಬೀತುಪಡಿಸಿದ್ದಾರೆ. ಈ ಎಲ್ಲ ಕೃಷಿಯನ್ನು ಅವರೇ ನೋಡ್ಬೇಕು ಸರ್. ಈಗ ನಮ್ಮದು 4 ಎಕರೆ ಇಲ್ಲಿ ಇದ್ದಿದ್ದೇನೆ, 2 ಎಕರೆ ಅಲ್ಲಿ ಬೇರೆ ಮಗಲ ತೋಟ ಇದೆ. 6 ಎಕರೆದಲ್ಲಿ ಒಟ್ಟಾರೆ ನಾವು 200 ಟೆಂಗನ್ನು ಬೆಳೆಸಿ ಭಾಳ ಖುಷಿ, ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ಒಟ್ಟಿನಲ್ಲಿ ಮಹಿಳೆ ಸಾಧನೆ ಮಾಡಲು ದೊಡ್ಡ ಅವಕಾಶಗಳು ಬೇಕು ಅಂತಿಲ್ಲ. ಪರಿಶ್ರಮ, ಧೈರ್ಯ ಇದ್ರೆ
ಕೃಷಿಯಲ್ಲಿಯೂ ಯಶಸ್ಸು ಸಾಧಿಸಬಹುದು ಅನ್ನುವುದಕ್ಕೆ ಶಿಲ್ಪಾ ಅವರ ಸಾಧನೆ ಛಲವೇ ಉತ್ತಮ ಸಾಕ್ಷಿ. ಕ್ಯಾಮ್ರಾ ಪರ್ಸನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕ್ಕಂದಾರ್, ಜಿ ಕನ್ನಡ ನ್ಯೂಸ್, ಗದಗ.